ಹಾಯ್ ಎಲ್ಲ ನನ್ನ ಫಾಲೋವರ್ಸ್ರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಮ್ಮ ಕುರಿಗೆ ಒಂದೆರಡು ಕೆಮ್ಮಾಗಿದೆ ಆಯಿತಾ. ಕೆಮ್ಮಾದಾಗ ನಾವು ಯಾವ ಮೆಡಿಸಿನ್ ಹಾಕ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಅದಲ್ಲದೆ ಕುರಿ ಸಾಕಾಣಿಕೆ ಮಾಡೋ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನಂದರೆ, ಮೇನು ಮೆಡಿಸನನ್ನು ತಂದಿಟ್ಕೊಳ್ಳಿ ಮನೆಗೆ. ಅದು ಕೆಮ್ಮಿಂದ ಆಗಿರ್ಬೋದು, ಜ್ವರದ್ದು ಟರ್ಮಾಮೀಟ್ರ್ ಅಂದರೆ ಜ್ವರನ ಟೆಸ್ಟ್ ಮಾಡ್ತೀವಲ್ಲ ಅದು, ಆಮೇಲೆ ಜ್ವರದ್ದು ಇಂಜೆಕ್ಷನ್ನು, ಆಮೇಲೆ ಅದು ಏನಾದರೂ ಬೇದಿ ಮಾಡ್ಕೊಳತ್ತಲ್ವ ಅದ್ರದ್ದು ಮೆಡಿಸಿನ್ನು, ಆಮೇಲೆ ಲಿವರ್ ಟಾನಿಕ್ಕು, ಪ್ರತಿಯೊಂದನ್ನು ಕೂಡ ಮನೇಲಿ ತಂದಿಟ್ಕೊಳ್ಳಿ. ನಿಮಗೆ ಗೊತ್ತಾದಾಗ ಓಕೆ ಏನು ಒಂದು ಕುರಿಗೆ ಏನಾದರೂ ಹುಷಾರಿಲ್ವಾ ಇಮ್ಮಿಡಿಯೇಟಾಗಿ ನೀವು ಮೆಡಿಸನ್ ಹಾಕೋದನ್ನು ಕಲ್ತ್ಕೊಳ್ಳಿ. ಏಕೆ ಅಂತಂದರೆ ಕುರಿ ಸಾಕಾಣಿಕೆಯಲ್ಲಿ ತುಂಬ ಜನ ನನಗೆ ಹೇಳೋದು ಏನಂದರೆ, ಮೇಡಮ್ ತುಂಬ ಕಾಯಿಲೆ ಮೇಡಮ್, ಕುರಿಗಳಿಗೆ ತುಂಬ ಕಾಯಿಲೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಕೂಡ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ನನಗೆ ಅರ್ಥ ಆಗಿದ್ದೇನು ಅಂದರೆ, ಮೆಡಿಸಿನ್ ಇವಕ್ಕೆ ನಾವು ಯಾವಾಗಲೂ ಕಂಟಿನ್ಯೂಸ್ ಆಗಿ ನೋಡಿಬಿಟ್ಟು ಯಾವುದಕ್ಕೆ ಏನು ಹುಷಾರಿಲ್ಲ ಅಂತ ನೋಡಿ ಮೆಡಿಸನ್ ಹಾಕಬೇಕು. ಅದೇ ರೀತಿ ಪ್ರತಿ ಕುರಿಗಳನ್ನ ಒಬ್ಸರ್ವ್ ಮಾಡ್ತಿರಬೇಕು. ಯಾಕೆ ಮೇವು ತಿಂತಾ ಇಲ್ಲ, ಯಾಕೆ ನೀರು ಕುಡಿತಾ ಇಲ್ಲ, ಇದನ್ನೆಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಅದೇ ರೀತಿ ಯಾಕೆ ಕುರಿ ಬೇದಿ ಮಾಡ್ಕೊಳ್ತಾ ಇದೆ, ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಕುರಿಗಳಿಗೆ ಕಾಯಿಲೆ ಬಂದಾಗ ನಮಗೆ ಅದಕ್ಕೆ ಮೆಡಿಸನ್ ಮಾಡಲಿಲ್ಲ, ಅದಕ್ಕೆ ತಕ್ಕಾದ ಮೆಡಿಸನ್ ಮಾಡಲಿಲ್ಲ ಅಂತಂದರೆ ಬೇಗ ಆ ಕುರಿ ವೀಕ್ ಆಗುತ್ತೆ. ಹಾಗಾಗಿ ವೀಕ್ ಆಗದೆ ಇರೋ ರೀತಿ ನೋಡ್ಕೋಬೇಕು. ಅದಲ್ಲದೆ ಇದು ಏನಪ್ಪ ಅಂದರೆ ಬ್ಲೂ ಟಂಗ್ ಕಾಯಿಲೆ ಅಂತ ಹೇಳ್ಬಿಟ್ಟು ಕುರಿಗಳಿಗೆ ಬಂದಾಗ ಇಡೀ ಬಾಯೆಲ್ಲ ಗಾಯ, ನಾಲಿಗೆ ಎಲ್ಲ ಆಯಿತಾ ಬ್ಲೂ ಆಗಿ ಅವು ಊಟ ತಿನ್ನೋದೆ ಅಂದರೆ ಮೇವು ತಿನ್ನೋದೇ ಬಿಟ್ಬಿಡ್ತವೆ. ಹಾಗಾಗಿ ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ಇರಲಿ. ಅದು ಯಾವ ಮಂತಲ್ಲಿ ಬರುತ್ತೆ ಅಂದರೆ, ಬ್ಲೂ ಟಂಗ್ ಕಾಯಿಲೆ ಕುರಿಗಳಿಗೆ ಯಾವ ತಿಂಗಳಲ್ಲಿ ಬರುತ್ತೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಜಾಸ್ತಿ ಬ್ಲೂ ಟಂಗ್ ಕಾಯಿಲೆ ಕುರಿಗಳಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಅಂದರೆ ಮೇ ತಿಂಗಳಲ್ಲಿ, ನಿಮಗೆ ಜೂನ್ ಜುಲೈ ಈ ಟೈಮಲ್ಲಿ ನಿಮ್ಮ ಹತ್ರ ಕುರಿಗಳಿದ್ದಾವೆ ಅಂದರೆ ಮಸ್ಟ್ ಆ್ಯಂಡ್ ಶುಡ್ಡು ಆಯಿತಾ ನೀವು ಬ್ಲೂ ಟಂಗು ಮೆಡಿಸನನ್ನು ಕುರಿಗಳಿಗೆ ಹಾಕ್ಸಿ ಅಂತೀನಿ. ಓಕೆ, ನಾವು ಕೆಮ್ಮಾಗಿರುವಂತಹ ಕುರಿಮರಿಗಳಿಗೆ ಯಾವ ಒಂದು ಮೆಡಿಸನ್ ಟಾನಿಕ್ ಹಾಕ್ತಾ ಇದ್ದೀವಿ ಅಂದರೆ ನೋಡಿ, ಇದು ಸ್ವಲ್ಪ ಝೂಮ್ ಮಾಡಿ, ಇದನ್ನು ಬೇಕಾದ್ರೆ ನಾನು ತಮ್ಮನೇಲಲ್ಲಿ ಹಾಕ್ತೀನಿ, ಇದನ್ನು ನಿಮಗೆ ತಗೊಳಕ್ಕೆ ಈಸಿ ಆಗುತ್ತೆ ಆಯಿತಾ. ಇದನ್ನು ನಾವು ಈ ಸಿರಿಂಜಲ್ಲಿ ತಗೊಂಡ್ಬಿಟ್ಟು ಪ್ರತಿಯೊಂದು ಕುರಿಗಳಿಗೆ ಬಾಯಿಗೆ ಹಾಕ್ತೀವಿ. ಅಂದರೆ ಯಾವ ಕುರಿಲಿ ಕೆಮ್ಮಿದೆ ಆ ಕುರಿಗೆ ಪ್ರತಿದಿನ ಹಾಕ್ತೀವಿ. ಒಂದು 4-5 ದಿನ ಹಾಕಿ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ಅಬ್ಸರ್ವ್ ಮಾಡ್ತಿರ್ಬೇಕು ಯಾವ ಕುರಿಗೆ ಯಾವ ಥರ ಒಂದು ಡಿಸೀಸ್ ಇದೆ ಅನ್ನೋದನ್ನ ನೋಡ್ಕೊಳ್ತಾ ಇರಬೇಕು. ನಿಮ್ಗೆ 1-2 ಸರಿ ಅರ್ಥ ಆಗ್ಬಿಡ್ತು ಅಂತಂದರೆ ಆಮೇಲೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಬನ್ನಿ, ಇವಾಗ ನಾವು ನಮ್ಮ ಕುರಿಗೆ, ಕೆಮ್ಮಾಗಿರುವಂಥ ಕುರಿಗೆ ನಾವು ಈ ಮೆಡಿಸನನ್ನು ಹಾಕೋಣ. 2 ml ಒಂದೊಂದು ಕುರಿಮರಿಗೆ 2 ml. ಓಕೆ, ಅದನ್ನು ಶೇಕ್ ಮಾಡಿಬಿಟ್ಟು 2 ml ತಗೋಬೇಕಾ? ಎಷ್ಟು 3ರಿಂದ 5 ದಿನ ಹಾಕಿದ್ರೆ ಸಾಕು. 3 ದಿನದಿಂದ 5 ದಿನನಾ? 2 ml ಅಷ್ಟಾ? ಓಕೆ. ಅದಕ್ಕೆ ಕೆಮ್ಮಿರೋದಲ್ಲ. ಉಗಿಯುತ್ತೆ. ಹೌದಾ? ಬಾಯಿ ಮುಚ್ಚಿಡ್ಕೋಬೇಕಲ್ಲ? ಓಕೆ, ಅದೊಂದೇನಾ? ಪ್ರತಿಯೊಂದಕ್ಕೂ 2 ml ಹಾಕ್ಬೇಕಲ್ಲ ಕೆಮ್ಮಿರೋದಕ್ಕೆ? ಇವಂದೇ ಭಯಂಕರ ಚಾಟ್ಲೆ ನಮ್ಮ ಮನೇಲಿ. ಬೋ ಮುಚ್ಚಿಡ್ಕೋಬೇಕಾ? ಅದು ನುಂಗತಂಗ ಮುಚ್ಚಿಟ್ಕೋಬೇಕು. ಓಕೆ ಓಕೆ. ಕೆಳಗೆ ಬಿಟ್ಟ. ಅಭ್ಯಾಸ ಇದೆ, ಪಾನಿಕೆ ಚೆನ್ನಾಗಿ ಕುಡಿತೀನಿ ಗೊತ್ತಾ, ಇದು ಮಾತ್ರ ಕುಡಿಯೋಲ್ಲ, ಕೈಯಾನ. ಹೌದಾ?
ನುಂಗ್ನಾ ಕೆಮ್ಮಿಂದು ಮೆಡಿಸನ್ ಹಾಕಾಯಿತು. ನಾವು ಕುರಿ ತಂದು ಒಂದು 20 ಡೇಸ್ ಆಯಿತಾ, 20 ದಿನ ಆಯಿತಾ, ಒಂದು 20 ದಿನಕ್ಕೂ ಈಗಲೂ ಕುರಿ ಏನಾದರೂ ಬೆಳವಣಿಗೆ ಆಗಿದೆಯಾ, ಗ್ರೋತ್ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ. ಅವತ್ತು ತಂದಾಗ ಹೇಗಿದ್ದು, ಈಗ ಏನಾದರೂ ಸ್ವಲ್ಪ ಗ್ರೋತ್ ಆಗಿದೆಯಾ, ಆ್ಯಕ್ಟಿವ್ ಆಗಿದಾವ ನೋಡಿಬಿಟ್ಟು ಕಮೆಂಟ್ ಮಾಡಿ. ಒಟ್ಟಾರೆ ಎಲ್ಲವೂ ಆ್ಯಕ್ಟಿವ್ ಆಗಿದ್ದಾವೆ. ಎಲ್ಲದಕ್ಕೂ ಮೆಡಿಸನ್, ಏನು ಮೆಡಿಸನ್ ಬೇಕು ಅದೆಲ್ಲ ಹಾಕ್ತಾ ಇದ್ದೀವಿ. ಫುಡ್ಡು ಕೂಡ ಶೇಂಗಾ ಹಿಂಡಿ, ಮೆಕ್ಕೆಜೋಳ, ಅದೇ ರೀತಿ ರಾಗಿ ಹುಲ್ಲು, ಮಿಷಿನಲ್ಲಿ ರಾಗಿ ಹುಲ್ಲನ್ನ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಮೆಕ್ಕೆಜೋಳದ್ದು ಒಣ ಸಪ್ಪೆ ಬರುತ್ತಲ್ಲ, ಅದನ್ನು ಮಿಷಿನಲ್ಲಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕ್ತಾ ಇದ್ದೀವಿ. ಒಟ್ಟಾರೆ ಇಷ್ಟು ಮೆಡಿಸನ್ ಕೊಡ್ತಾ ಇದ್ದೀವಿ ಈಗ ಸದ್ಯಕ್ಕೆ. ಅದೇ ರೀತಿ ಲಿವರ್ ಟಾನಿಕ್ ಆಯಿತಾ, ಲಿವರ್ ಟಾನಿಕ್ ಕೂಡ ಹಾಕ್ತಾ ಇದ್ದೀವಿ. ಒಟ್ಟಾರೆಯಾಗಿ ನೋಡ್ಕೊಳ್ತಾ ಇದೀವಿ. ನಮ್ಮ ಕೈಲಿ ನಾವು ಹೊಸ್ತಲ್ವಾ, ನಾವು ಸ್ವಲ್ಪ ಸರ್ಚ್ ಮಾಡಿ ಏನೇನು ಹಾಕಬೇಕು ಏನು ಅಂತೆಲ್ಲ ನೋಡಿ ಆಲ್ಮೋಸ್ಟು ಎಲ್ಲದು ಹೇಳಿದ್ದನ್ನೆಲ್ಲ ಹಾಕಿದ್ದೀವಿ. ಈ ಥರ ಇದ್ದಾವೆ. ಒಂದು 20 ದಿವಸ ಆಯಿತು, 20 ಡೇಸಿಗೆ ಈ ಥರ ಇದ್ದಾವೆ ಕುರಿ. ಗ್ರೋತ್ ಆಗಿದಾವ, ಚೆನ್ನಾಗಿದಾವ, ಕಮೆಂಟ್ ಮಾಡಿ. ನಾನು ಒಟ್ಟಾರೆಯಾಗಿ ನಾವು ಎಲ್ಲ ಥರದ್ದು ಫುಡ್ಡು ಕೂಡ ಹಾಕ್ತಾಯಿದ್ದೀವಿ. ರಾಗಿ ಅಂದರೆ ರಾಗಿ ಹುಲ್ಲನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀವಿ. ಮೆಕ್ಕೆಜೋಳದ್ದು ಸಪ್ಪೆ ಇದೆಯಲ್ಲ, ಅದನ್ನು ಕೂಡ ಚಿಕ್ಕದಾಗಿ ಮಿಷಿನಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಅದಾದಮೇಲೆ ನಾವು ಮೆಕ್ಕೆಜೋಳ ಆಯಿತಾ, ಮೆಕ್ಕೆಜೋಳ ಹಾಕ್ತಾಯಿದ್ದೀವಿ. ಜೋಳನ ತಂದುಬಿಟ್ಟು ಅದನ್ನು ನುಚ್ಚು ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಅದೇ ರೀತಿ ದ್ವಿದಳ ಧಾನ್ಯಗಳು ಅಂದರೆ ಈ ಹುರುಳಿಕಾಳು, ಆಮೇಲೆ ಹೆಸರು ಕಾಳು, ಈ ತೊಗರಿ ಕಾಳು ಎಲ್ಲ ಬರುತ್ತಲ್ಲ, ಇದನ್ನು ಕೂಡ ನುಚ್ಚು ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಕೋಳಿ ಫುಡ್ಡು, ಮೇನು ಕೋಳಿ ಫುಡ್ಡು ಕೂಡ ಅದು ಸ್ವಲ್ಪ ಹಾಕ್ತಾಯಿದ್ದೀವಿ. ಕೋಳಿ ಫುಡ್ಡು ಏಕೆಂದರೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಗ್ರೋತ್ ಬರುತ್ತೆ ಅನ್ನೋದಕ್ಕೋಸ್ಕರವೇ ಅದನ್ನು ಸೇರಿಸಿ ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಶೇಂಗಾ ಹಿಂಡಿ ಆಯಿತಾ, ಶೇಂಗಾ ಹಿಂಡಿ ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಇದು ಎಂಥದ್ದು ಸ್ವಲ್ಪ ಬೂಸ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಒಟ್ಟಾರೆಯಾಗಿ ಇಷ್ಟೆಲ್ಲ ಫುಡ್ಡನ್ನ ಒಂದು ದಿನಕ್ಕೆ ಕೊಡ್ತಾಯಿದ್ದೀವಿ. ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಫುಡ್ಡು ಮೇನು ಇವಕ್ಕೆ ಗ್ರೋತ್ ಆಗೋಕ್ಕೆ ಫುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ನಾನು ಕೂಡ ಇದೆಲ್ಲ ಫುಡ್ಡುಗಳನ್ನ ಒಂದು 4-5 ಟೈಮು ಒಂದೊಂದನ್ನೇ ಕೊಡ್ತಾ ಇರ್ತೀವಿ. ಯಾಕೆಂತಂದರೆ ಈ ಕುರಿಗಳು ತಂದಿರೋದೇ ನಾವು ಗ್ರೋತಿಗೋಸ್ಕರವಲ್ಲ, ಅಂದರೆ ವೆಯ್ಟು ಒಳ್ಳೆ ಚೆನ್ನಾಗಿ ವೆಯ್ಟ್ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ತಂದಿರೋದು. ಹಂಗಾಗಿ ಮೇವನ್ನು ಕೂಡ ನಾವು ತುಂಬ ಚೆನ್ನಾಗಿ ಕೊಡಬೇಕಾಗುತ್ತೆ.